ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಇದು ಭಾನುವಾರದ ವ್ಲಾಗ್ ಆಗಿರತ್ತೆ. ನೈಟ್ ಸಾಂಬಾರ್ ಉಳಿದಿತ್ತು, ಅಮ್ಮ ಕಾಯಿಸಿಡು ಅಂತ ಬೆಳಿಗ್ಗೆ ಹೇಳಿದ್ರು. ನಾನು ಸಾಂಬಾರ್ ಕಾಯಿಸಿ ಇಡಕ್ಕೆ ಹೋದಾಗ ಕೈ ಸ್ಕಿಪ್ ಆಗಿ ಸಾಂಬಾರೆಲ್ಲ ಚೆಲ್ಲೋಯ್ತು. ಕಿಚನ್ ಎಲ್ಲ ಗಲೀಜಾಯಿತು. ಸದ್ಯಕ್ಕೆ ಅಮ್ಮ ಏನು ಬೈಲಿಲ್ಲ. ಅದೇ ನಾವು ಚಿಕ್ಕವರಾಗಿದ್ದಾಗ ಈ ಥರ ಏನಾದರೂ ಸಾಂಬಾರ್ ಏನಾದರೂ ಚೆಲ್ಲಿದಿದ್ರೆ ಅಮ್ಮ ಬಾಯಿಗೆ ಬಂದಾಗ ಬೈದಿರೋರು. ಆದರೆ ಇವಾಗ ಏನು ಬೈಲಿಲ್ಲ, ದೊಡ್ಡವರಾಗಿದ್ದೀವಲ್ಲ. ಹಾಗಾಗಿ ಮನೆ ಗಲೀಜಾಗಕ್ಕೆ ನಾನೇ ಕಾರಣ. ಹಾಗಾಗಿ ನಾನೇ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿದೆ. ನನ್ನ ಮಗನಿಗೆ ರಾಗಿ ಸರಿ ಪೌಡ್ರ್ ಮಾಡಿದ್ನಲ್ಲ, ಅದನ್ನು ಸ್ವಲ್ಪ ಬಿಸಿಲಲ್ಲೆಲ್ಲ ಒಣ ಹಾಕಿದ್ದೆ. ಚೆನ್ನಾಗಿ ಒಣಗಿತ್ತು. ಅದನ್ನು ಒಂದು ಸ್ಟೀಲ್ ಬಾಕ್ಸಲ್ಲಿ ಹಾಕಿ ಇಡ್ತಾ ಇದ್ದೀನಿ. ಮತ್ತೆಲ್ಲ ಎರಡೆರಡು ಸರಿ ಕೆಲಸ ಮಾಡೋ ಥರ ಆಯಿತು. ಸಾಂಬಾರೆಲ್ಲ ಚೆಲ್ಲೋಗಿತ್ತಲ್ಲ, ಹಾಗಾಗಿ ಮತ್ತೆ ಸಾಂಬಾರು ಮಾಡಬೇಕಾಯ್ತು. ಅಲೆ ಜೊತೆ ಕಾಲಿಫ್ಲವರ್ ಮತ್ತೆ ತರಕಾರಿ ಎಲ್ಲ ಹಾಕಿ ಸಾಂಬಾರು ಮಾಡ್ಕೊಂಡೆ. ಮಧ್ಯಾಹ್ನಕ್ಕೆ ಅದೇ ಸಾಂಬಾರ್ ಜೊತೆ ಸ್ವಲ್ಪ ಅನ್ನ ಮಾಡ್ಕೊಂಡೆ. ಸ್ವಲ್ಪ ಮೊಸರು ಇತ್ತು, ಅದನ್ನ ಮಜ್ಜಿಗೆ ಮಾಡಿದೆ. ಈ ಬಿಸಿಲಲ್ಲಿ ತುಂಬಾ ಚೆನ್ನಾಗಿರತ್ತೆ, ಅಪ್ಪವರೆಲ್ಲ ಕುಡಿತಾರೆ ಅಂತ. ಜನ ಕೇಳ್ತಿದ್ರಿ ಮಗು ಕತ್ತಿನೂ ನಿಂತಿಲ್ಲ ಅಂತ. ಇದ್ರ ಬಗ್ಗೆ ಫುಲ್ ವಿಡಿಯೋ ನಾನು ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ.